ನಮ್ಮ ಹೆಸರು ಸುಷ್ಮಿತಾ ಅಂತ, ದೊಡ್ಡಬಳ್ಳಾಪುರ ತಾಲೂಕು ಅಂಚರಳ್ಳಿ ಗ್ರಾಮ. ನಮಗೆ IAHR ಕಡೆಯಿಂದ ಸೌತೆ ಬೀಜ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಚೆನ್ನಾಗಿ ಬೆಳೀತಾ ಇದ್ದೀವಿ. ರಮ್ಯಾ ಮೇಡಮ್ ಕೂಡ ಈ ಥರ ಬೀಜ ಕೊಡಿಸಿದ್ದಾರೆ, ನಮಗೆ ಅನುಕೂಲವಾಯಿತು. ವೆಜಿಟೇಬಲ್ ಸ್ಪೆಷಲ್ಲು ಬೇವಿನ ಸೊಪ್ಪು AMC ಕೂಡ ತುಂಬ ಅದು ಕೊಟ್ಟು ತುಂಬ ಉಪಯೋಗ ಆಗಿದೆ. ಇಳುವರಿ ಬಂದಿದೆ ನಮಗೆ. ಸರ್ ನಮಸ್ಕಾರ. ಅರ್ಕವೀರ ಸೀಡ್ಸ್ ಸೌತೆ ಬೀಜ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬ ಇಳುವರಿ ಬಂದಿದೆ. ಮತ್ತು ಒಂದು ಪಿಕ್ಕಿಂಗಿಗೆ 12 ಚೀಲ ಬರ್ತಾಯಿದೆ. ಮತ್ತು 7 ಪಿಕ್ಕಿಂಗ್ ಆಗಿದೆ ಆಲ್ರೆಡಿ. ಇವಾಗ ಟೋಟಲು ಒಂದು 70 ಚೀಲ ಆಗಿದೆ. 70ರಿಂದ ಒಂದು 80 ಚೀಲ ಆಗಿದೆ ಅಂದಾಜು. ಒಳ್ಳೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇದೆ. ಒಂದು ಚೀಲ ಒಂದು 35ಇಂದ 40 kg ಸಿಗುತ್ತೆ. 40 kg ಬರುತ್ತೆ ಒಂದು ಚೀಲ. ಅದೊಂದು 600 ರೂಪಾಯಿ, 600ರಿಂದ 700 ರೂಪಾಯಿ ಗಂಟ ಹೋಗ್ತಾಯಿದೆ ರೇಟು. ನಮಗೆ ಒಂದು 600 ರೂಪಾಯಿ ರೇಟು ಸಿಕ್ಕಿದೆ ಅರ್ಕವೀರ ಸೀಡ್ಸು ಸೌತೆಕಾಯಿ ಬೀಜ ಸೌತೆಯಿಂದ. 600ರಿಂದ 700 ರೂಪಾಯಿ ಒಂದು ಮೂಟೆಗೆ ಅಂದ್ರೆ ಕೆಜಿಗೆ ಒಂದು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 15 ರೂಪಾಯಿ ಸಿಕ್ಕಿಲ್ವಾ ನಿಮ್ಗೆ? 15 ರೂಪಾಯಿ ರೇಟಿಗೆ ಮಾರ್ಕೆಟ್ ಬಂದಿದೆ. 17 ರೂಪಾಯಿವರೆಗೂ ಸಿಕ್ಕಿದೆ. 12ರಿಂದ 17 ರೂಪಾಯಿ. ಬೇರೆ ತಳಿ ಮಾಡಿದಾಗ್ಲೂ ನಿಮ್ಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಇದಕ್ಕಿಂತ ಜಾಸ್ತಿ ಸಿಕ್ತಿತ್ತಾ, ಕಡಿಮೆ ಸಿಕ್ತಿತ್ತಾ ಬೇರೆ ಕುಕುಂಬರ್ ತಳಿಯಲ್ಲಿ? ಒಂದ್ಸಲಿ ನಾವು ಬೆಳೆದಿದ್ರಿ, ಕುಕುಂಬರ್ ಬೆಳೆದಿದ್ರಿ. ಸೀಡ್ಸ್ಗೆ ತುಂಬಾ ಔಷಧಿ ತಗೊಂಡು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ, ಇದು ರೋಗಕ್ಕೆಲ್ಲ ತಡೀತಿದೆ ಅರ್ಕ ಸೀಡ್ಸು. ಹಾಗಾಗಿ ಇದನ್ನೇ ಬೆಳಿಬೋದು ಅಂತ ಹೇಳ್ತಾ ಇದ್ದೆ ಸರ್. ಮಾರ್ಕೆಟಲ್ಲಿ ಒಳ್ಳೆ ರೇಟು ಸಿಕ್ಕಿದೆ ಈ ಸಲ ನನಗೆ. ತುಂಬ ಅನುಕೂಲ ಆಗಿದೆ ಸರ್. ಇದು ಕೃಷಿ ವೆಚ್ಚದಲ್ಲಿ ಬೀಜ ಫ್ರೀ ಕೊಟ್ಟಿರೋದ್ರಿಂದ ನಮಗೆ ತುಂಬ ಕಡಿಮೆ ಬಿದ್ದಿದೆ ಬಂಡವಾಳ. ಆಲ್ಮೋಸ್ಟ್ ಕಡ್ಡಿ ಎಲ್ಲ ನಮ್ಮ ಹತ್ರನೇ ಇತ್ತು. ಅದಕ್ಕೇನು ಬಂಡವಾಳ ಹಾಕಲಿಲ್ಲ. ಅದೆಲ್ಲ ನಮ್ಮಲ್ಲೇ ಇರಬೇಕಾದ್ರೆ ಸ್ವಲ್ಪ ಕಡಿಮೆ ತಗೊಂತು. ನಮಗೆ ಒಂದು 45,000 ರುಪೀಸ್ ಅಮೌಂಟು ಇದುವರೆಗೆ ಬಂದಿದೆ. ಹಾಗಾಗಿ ಕಡಿಮೆ ಬಂಡವಾಳ ಬಿದ್ದಿದೆ ಸರ್ ಇದರಲ್ಲಿ. ನೋಡಿದ್ರಲ್ಲ ರೈತರೇ, ಅರ್ಕವೀರ ತಳಿ ಬಗ್ಗೆ. ಈ ಒಂದು ತಳಿ ಮಾರುಕಟ್ಟೆಗೆ ಯೋಗ್ಯವಾದ ತಳಿಯಾಗಿದೆ. ಅದರ ಜೊತೆಗೆ ಉತ್ತಮವಾದ ಒಂದು ಶೆಲ್ಫ್ ಲೈಫ್ ಅನ್ನು ಕೂಡ ಈ ತಳಿ ಹೊಂದಿದೆ. ಪ್ರತಿ ಎಕರೆಗೆ ನಿಮ್ಗೆ ಬೀಜಕ್ಕೆ ಬೇಕಾಗಿರೋ ವೆಚ್ಚ ಸುಮಾರು ಒಂದು 6,000 ರೂಪಾಯಿ. ಅದೇ ನೀವು ಪ್ರೈವೇಟ್ ಅವ್ರ ರೇಟ್ ನೋಡಕ್ ಹೋದ್ರೆ 9,000ರಿಂದ 12,000ವರೆಗೂ ನಿಮ್ಗೆ ಬೀಜಕ್ಕೆ ರೇಟ್ ಬೇಕಾಗುತ್ತೆ. ಇದರಿಂದ 33% ನಿಮ್ಗೆ ಬೀಜದ ರೇಟ್ ಉಳಿಯುತ್ತೆ. ಜೊತೆಗೆ ಈ ಬೀಜನ ನೀವು ಮರುಬಳಕೆ ಕೂಡ ಮಾಡಬಹುದು. ಅರ್ಕವೀರ ಹಲವಾರು ವಿಶೇಷತೆಗಳನ್ನು ಹೊಂದಿದೆ. ಉತ್ತಮ ಇಳುವರಿ ಆಗಿರಬಹುದು. ಸುಮಾರು 28ರಿಂದ 30 ಟನ್ ವರೆಗೂ ಪ್ರತಿ ಹೆಕ್ಟೇರ್ಗೆ ಕೊಡುತ್ತೆ. ಹಾಗೆ ವಿಶೇಷವಾದ ಕಾಯಿ ಗಾತ್ರ ಆಗಿರ್ಬೋದು, ಕಲ್ಲರ್ ಆಗಿರ್ಬೋದು, ಎಲ್ಲವೂ ವಿಶೇಷತೆಯಿಂದ ಒಳಗೊಂಡಿದ್ದು ರೋಗ ನಿರೋಧಕ ಶಕ್ತಿ ಇದೆ. ಅದರಿಂದ ಮಾರುಕಟ್ಟೆಯಲ್ಲಿ ಜಾಸ್ತಿ ಬೇಡಿಕೆಯನ್ನು ಕೂಡ ಇದೆ ಈ ತಳಿ ಬಗ್ಗೆ. ಹಾಗೆ ಇನ್ನ ಸಾಕಷ್ಟು ತರಕಾರಿಗಳಾಗಿರ್ಬೋದು, ಹೂವು, ಹಣ್ಣು, ಮಶ್ರೂಮ್, ಹಾಗೆ ಔಷಧೀಯ ತಳಿಗಳಾಗಿರ್ಬೋದು, ಇದ್ರಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿದೆ, IAHR ಅಂತ ಕರಿತೀವಿ. ದಯವಿಟ್ಟು ಭೇಟಿ ಕೊಡಿ. ಹಾಗೆ ನೀವು ದೂರವಾಣಿ ಮುಖಾಂತರನೂ ಕೂಡ ಸಂಪರ್ಕ ಮಾಡಬಹುದು. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು.